ಈಗಿನ ಕರ್ನಾಟಕ ಯೂತ್ಸ್ ಯಾವುದನ್ನು ಮರಿಬಾರ್ದು ಅಂತ ಹೇಳ್ತೀರಾ ನೀವು? ಸಂಸ್ಕೃತಿನ ಮರಿಬಾರ್ದು, ಸಂಸ್ಕಾರನ ಮರಿಬಾರ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಯೂತ್ಸ್ ದೇಶನ ಮರಿಬಾರ್ದು. ಎಷ್ಟು ಕಡೆ ಈಗ ಓಪನ್ ಆಗಿದೆ ಸರ್? ಎಲ್ಲೂ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿದೆ. ಪಕ್ಕದ ಆಂಧ್ರ ಪ್ರದೇಶ, ತಮಿಳುನಾಡು, ಈಗ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ವಿಸ್ತಾರ ಮಾಡ್ತೀವಿ ಎಲ್ಲ ರಾಜ್ಯಗಳಲ್ಲಿ. ಒಟ್ಟಾರೆ ಈಗ ಈ ವರ್ಷ ನಾವು ಅದನ್ನ ಸಿಂಗಾಪುರ್ ಮತ್ತು ಮಲೇಷ್ಯಾ ಮತ್ತು ಜಾಂಬಿಯಾ, ಸೌತ್ ಆಫ್ರಿಕಾ 3 ಕಡೆ ಮಾಡಬೇಕು ಅಂತಿದ್ದೀವಿ. ಈಗಿನ ಯೂತ್ ಲೈಫಲ್ಲಿ ಏನು ವ್ಯಾಲ್ಯೂಸ್ ಇಟ್ಕೋಬೇಕು ಅಂತ? ಮಾರಲ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯ, ಹ್ಯುಮ್ಯಾನಿಟಿ ವ್ಯಾಲ್ಯೂಸ್ ಇಟ್ಕೋಬೇಕು. ಯಾವಾಗಲೂ ಮಾನವೀಯ ಮೌಲ್ಯಗಳನ್ನ ಯಾವಾಗ ಯೂತ್ಸ್ ತಗೊಳ್ತಾರೋ ಜೊತೆಗೆ ಅವರು ಮುಂದುವರಿತಾರೆ. ಮತ್ತು ಜಾಸ್ತಿ ಸರ್ಕಾರದ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಹೆಚ್ಚು ಯೂತ್ಸ್ ಒತ್ತು ಕೊಡಬೇಕು. ಸರ್, ನಿಮಗೆ ಇದಕ್ಕೆ ಸರ್ಕಾರದಿಂದ ಏನಾದ್ರು ಸಪೋರ್ಟ್ ಬಂತಾ ಅಥವಾ ಇನ್ನೂ ಏನು ಸಪೋರ್ಟ್ ಬಂದಿಲ್ಲ? ಇಲ್ಲ, ನಾವು ಸರ್ಕಾರದಿಂದ ಅನುದಾನ ಏನೂ ತೊಗೊಂಡಿಲ್ಲ. ಆದ್ರೂ ಸರ್ಕಾರ ನಾವು ಆಗ್ರಹಿಸ್ತಾ ಇದ್ದೀವಿ, ಕಲಾವಿದರ ಮಾಚಾಸ್ನ ಏನು 2,000 ಇದನ್ನು 5,000 ಮಾಡಿ, ಕಲಾವಿದರು ಸತ್ತಾಗ ಡೆತ್ ಫಂಡ್ ಕೊಡಿ, ಕಲಾವಿದರಿಗೆ ಇನ್ಶೂರೆನ್ಸ್ ಕೊಡಿ. ಕರೋನಾ ಕಾಲದಲ್ಲಿ ಸುಮಾರು ಕಲಾವಿದರು ಸತ್ತೋದ್ರು, ಅವ್ರಿಗೇನು ಹೆಲ್ಪ್ ಆಗಿಲ್ಲ, ಅದೆಲ್ಲ ಕೊಡಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕಲ್ಚರಲ್ ಅಂಬಾಸಿಡರ್ ಸೆಂಟರ್ ಕ್ರಿಯೇಟ್ ಮಾಡಿ ಅಂತ. ಸರ್, ಈ ಪರಿಷತ್ತಿಂದ ನೀವು ಬೇರೆ ಏನೇನು ಮಾಡಿದ್ದೀರಾ? ಪರಿಷತ್ತಿಂದ ಮುಖ್ಯವಾಗಿ ರಾಜ್ಯದಲ್ಲಿ ನಾಯಿ, ಕೋಳಿ ಎಲ್ಲದಕ್ಕೂ ಸೆನ್ಸಸ್ ಆಗಿತ್ತು, ಬಟ್ ಕಲಾವಿದರ ಸೆನ್ಸಸ್ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ರಾಜ್ಯದಲ್ಲಿ ನಾವು ಕಲಾವಿದರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗೆ ಬಗ್ಗೆ ಸೆನ್ಸಸ್ ಮಾಡಿದ್ದೀವಿ. ಈ ಕಾಡುಗಳಲ್ಲಿರ್ತಕ್ಕಂಥ ಕಾಡು ಜನರ ಹತ್ರ ಹೋಗಿ ನಾವು ಅವ್ರು ಬುಡಕಟ್ಟು ಸಮುದಾಯದವರಿಗೆ ಸುಡುಗಾಡಿಸಿದ್ರು, ಎಳವರು, ಗೊರವರು, ಕಿನ್ನರಿ ಜೋಗಿಗಳು, ಬುಡಬುಡಿಕೆಯವರು, ಶಿಲ್ಯಾಖ್ಯಾತರು, ಇಂಥವ್ರ ಜೊತೆಗೆಲ್ಲ ಹೋಗಿ ಅವ್ರ ಜೊತೆಗಿದ್ದು ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವ್ರಿಗೊಂದು ಮುನ್ನೆಲೆಗೆ ತರಬೇಕು. ಬುಡಕಟ್ಟು ಅಕಾಡೆಮಿ ಸ್ಥಾಪನೆ ಬೇಕು ಈ ರಾಜ್ಯದಲ್ಲಿ, ಜನಪದ ಕಲಾವಿದರ ಪ್ರಾಧಿಕಾರ ಆಗಬೇಕು ಅನ್ನೋದ್ರ ಬಗ್ಗೆ ಆಗ್ಲಿಂದನೂ ಹೋರಾಟ ಮಾಡ್ಕೊಂಡು ಬಂದು. ಸರ್, ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕರ್ನಾಟಕದ ಜನಪದ ಇಡೀ ದೇಶದಲ್ಲಿ ನಮ್ಮಷ್ಟು ಪ್ರಭುತ್ವವಾದಂಥ ಜಾನಪದ ಎಲ್ಲೂ ಇಲ್ಲ. ಮತ್ತು ಅತಿ ಹೆಚ್ಚು ಸಂಶೋಧನೆ ಆದಂಥ ರಾಜ್ಯನೂ ಕರ್ನಾಟಕದಲ್ಲೇ. ಕರ್ನಾಟಕದಲ್ಲಿ 257 ನೃತ್ಯ ಕಲೆಗಳಿದೆ, ಡ್ಯಾನ್ಸ್ ಫಾರ್ಮ್ಸ್, 55 ಪದಗಳಿದೆ, 5 ಮಹಾಕಾವ್ಯಗಳಿದೆ, 78 ಖಂಡಕಾವ್ಯಗಳಿದೆ, ಮತ್ತು 280 ಹೆಚ್ಚು ರಿಸರ್ಚ್ ಆಗಿದೆ ಕರ್ನಾಟಕದಲ್ಲಿ. ಟಾಪ್ ಕರ್ನಾಟಕನೇ ಅಂತ ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ. ಜನಪದ ಯುವ ಬ್ರಿಗೇಡ್ ಸ್ಥಾಪನೆ ಯಾಕಾಯ್ತು ಸರ್? ಕರೋನಾ ಕಾಲಘಟ್ಟದಲ್ಲಿ ಯೂತ್ ಸುಮ್ಮನೆ ಇರ್ತಿದ್ರು, ಏನೂ ಕೆಲಸ ಇರ್ತಿರಲಿಲ್ಲ. ಆಗ ಒಂದು ಆನ್ಲೈನಲ್ಲಿ 101 ವಿಚಾರ ಸಂಕಿರಣ ಮಾಡಿದಾಗ ಯುವಕರೇ ಅದನ್ನು ಸ್ಟಾರ್ಟ್ ಮಾಡಿದ್ರು. ಅವ್ರ ಮೂಲಕನೇ ಮಾಡಿಸಿ ಜನಪದ ಯುವ ಬ್ರಿಗೇಡ್, ಯಾಕಂದರೆ ಯೂತ್ಸ್ ಇವತ್ತು ಜನಪದಕ್ಕೆ ನಿಂತರೆ ಅದು ಉಳಿಯೋದು. ಅದನ್ನು ಬಹಳ ಗಟ್ಟಿಯಾಗಿ ಕಟ್ಟಬೇಕಾಗಿರೋದು ಯೂತ್ಸು. ಆದ್ದರಿಂದ ಮತ್ತು ಈ ಜನಪದಕ್ಕೆ ಜಾತಿ ಧರ್ಮ ಏನೂ ಇಲ್ಲ. ಜಾನಪದ ಈಗ ಮುಸ್ಲಿಮ್ಸಲ್ಲಿದೆ, ಕ್ರಿಶ್ಚಿಯನ್ಸಲ್ಲಿದೆ, ಬೌದ್ಧರಲ್ಲಿದೆ, ಜೈನರಲ್ಲಿದೆ, ಕ್ರೈಸ್ತರು, ಹಿಂದೂಸ್ ಎಲ್ಲದರಲ್ಲೂ ಜಾನಪದ ಇದೆ. ಅದರಿಂದ ಅದು ಒಂದು ಧರ್ಮ ಅಥವಾ ಜಾತಿಗೆ ಸೀಮಿತ ಆಗದೆ ಇರೋದ್ರಿಂದ ಜಾನಪದ ಯುವ ಬ್ರಿಗೇಡ್ ಮೂಲಕ ಇದನ್ನು ಧರ್ಮಾತೀತವಾದದ್ದು, ಜಾತ್ಯತೀತವಾದದ್ದು, ಎಲ್ಲರಿಗೂ ಸೇರಿದ್ದು, ಎಲ್ಲರ ಮನೆಯಲ್ಲೂ ಇದೆ ಅನ್ನೋದನ್ನು ನಾವು ಜಾನಪದ ಯುವ ಬ್ರಿಗೇಡ್ ಮೂಲಕ ತೋರಿಸ್ಕೊಟ್ರು. And that wraps up an inspiring conversation with Dr. S. Balaji sir. Thank you for watching and being part of his journey. Until the next conversation, stay inspired.